ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ನಡೆದತ್ತಿ. ರಾತ್ರಿ ನೋಡ್ರಿ ಸುಮಾರು ಒಂದು 11 ಗಂಟೆ ಆಗಿತ್ತು. ಆ ಟೈಮ್ ಒಳಗೆ ನಾನು ಎಲ್ಲ ಪ್ರಿಪೇರ್ ಮಾಡತ್ತಿದ್ನಿ. ಹಿಂದಿನ ಪ್ರಿಪ್ರೇಷನ್ ವ್ಲಾಗ್ ಒಳಗೆ ಇಷ್ಟು ಪೂರ್ತಿಯಾಗಿ ನಾನು ಸೇರಿಸಿ ಮಾಡಿಲ್ಲ. ಇದು ಅದರ ಮುಂದಿನ ಕಂಟಿನ್ಯೂಯೇಷನ್ ವ್ಲಾಗು. ಬೆಳಗ್ಗೆ ಮತ್ತು ಟೇಬಲ್ ಎಲ್ಲ ಜೋಡಿಸ್ಕೊಳ್ಳೋದನ್ನು ಟೈಮ್ ಹಿಡಿತೈತೆ ಅಂದ್ಕೊಂಡು ನಾನು ಏನು ಮಾಡಿದ್ನಿ ಅಂದರೆ ನೈಟನ್ನು ಎಲ್ಲ ಜೋಡಿಸಿಡೋಣ ಅಂದ್ಕೊಂಡು ಎಲ್ಲ ದೀಪ, ಹೂವು ಮತ್ತು ಆರತಿ ಪ್ಲೇಟು ಎಲ್ಲನೂ ಜೋಡಿಸಿ ಇಡಾಕತ್ತಿದ್ನಿ. ಮತ್ತು ಬೆಳಗ್ಗೆನ ಮಾಡೋಣ ಅಂದ್ರೆ 1 ಅವರ್ ಅಲ್ಲಿ ಟೈಮ್ ವೇಸ್ಟ್ ಆಗ್ತೈತಿ. ಹಾಗಾಗಿ ಎಲ್ಲೆಲ್ಲಿ ಇಡಬೇಕಲ್ಲ ಅಲ್ಲೆಲ್ಲೆಲ್ಲ ದೀಪ, ಹಣ್ಣು, ಹೂವು ಪ್ರತಿಯೊಂದೂ ಇಡಾತಿದ್ನಿ. ಹಬ್ಬದ ದಿವಸ ಎಷ್ಟೇ ಟೈಮ್ ಇದ್ರೂ ಕಮ್ಮಿನೇ ಅಂತ ಹೇಳ್ಬೋದು, ಸಾಕಾಗಂಗಿಲ್ಲ. ಬೆನ್ನು ತುಂಬ ನೋವು ಬರತ್ತಿತ್ತು ನನಗೆ, ಬೆನ್ನೆಲ್ಲ ಸೋತಂಗೆ ಅನ್ಸತ್ತಿತ್ತು. ಬೆಳಗ್ಗೆಯಿಂದ ಕೆಲಸ ಶುರು ಮಾಡ್ದಾಕಿ ನೋಡ್ರಿ, ರಾತ್ರಿ ಆದರೂ ಇನ್ನೂ ಮುಗ್ದಿರಲಿಲ್ಲ ನಂದು. ಮತ್ತು ಪ್ರತಿ ವರ್ಷ ನಮ್ಮ ಮನೆಯವರು ಅನಾನಸ್ ಹಣ್ಣನ್ನು ಒಂದೇ ಥರ ಅವರು ನಾನು ಈ ಸರಿ 2 ತೊಗೊಂಡು ಬರ್ರಿ, 2 ಕಡೆ ಒಂದೊಂದು ಇಟ್ರಾಯ್ತು ಅಂತ ತರಿಸಿದ್ನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಉಡಿ ತುಂಬೋ ಸಾಮಾನು ಪ್ರತಿಯೊಂದನ್ನು ಮತ್ತೆ ಬೆಳಗ್ಗೆ ಒಂದೊಂದು ಓಡಾಡೋದು ಬೇಡ ಅಂದ್ಕೊಂಡು ಒಂದೇ ಸೈಡ್ ಇಡಾತಿದ್ನಿ. ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಜೋಳದ ವಡೆ ಮಾಡೋಣ ಅಂದ್ಕೊಂಡು ಹಿಟ್ಟು ನಾದಿಟ್ಟೇನಿ. ಮತ್ತು ಆವಾಗ ಮಾಡೋಷ್ಟು ಟೈಮೂ ಇಲ್ಲ. ಮತ್ತು ಜೋಳದ ವಡಿನ ನಾವು ಹಿಂದಿನ ರಾತ್ರಿನ ಹಿಟ್ಟು ಕಳಸ ಕೂರಿಸಿ ದೀಪ ಹಚ್ಚಿ ಹೂವೆಲ್ಲ ಏರಿಸಿ ಉದ್ದಿನ ಕಡ್ಡಿ ಬೆಳಗಿದ್ರೆ ಆಯ್ತು ನೋಡ್ರಿ, ಪೂಜೆ ಆದಂಗನ. ಮತ್ತು ಲಕ್ಷ್ಮೀ ಮುಖಕ್ಕೂ ಅಷ್ಟೇ ನಾನು ಹುಬ್ಬಿಗೆ ಮತ್ತು ತುಟಿಗೆ ಎಲ್ಲ ಕಲರ್ ಹಚ್ಚಿದ್ನಿ ರಾತ್ರಿನ. ಜಸ್ಟ್ ಈಗ ನಾನು ಕಿವಿ ಓಲೆ ಹಾಕಕತ್ತೇನೆ. ಅದಾದಮೇಲೆ ಅರಿಶಿನ ಕುಂಕುಮ ಅಷ್ಟೇ ಹಚ್ಕೋಬೇಕು. ನಾನು ಅರಿಶಿನ ಕುಂಕುಮ ಯಾವ ರೀತಿ ಹಚ್ತೇನಪ್ಪ ಅಂದ್ರೆ ವರಮಹಾಲಕ್ಷ್ಮಿ ಮುಖಕ್ಕೆ ಒಂಥರ ಲಕ್ಷ್ಮಿ ಎದ್ದು ಬರಬೇಕು ಆ ರೀತಿ ಹಚ್ತೇನೆ. ನಂಗೆ ಭಾಳ ಇಷ್ಟ ಅರಿಶಿನ ಕುಂಕುಮ, ಒಂಥರ ಎದ್ದು ಕಾಣಬೇಕು ಆ ರೀತಿನೇ ಹಚ್ಚೋದು. ಹಣೆ ಮೇಲೂ ಅಷ್ಟೇ ದೊಡ್ಡದಾಗಿ ಹಚ್ಚಿರ್ತೇನೆ. ಮತ್ತು ಶ್ರೇಯಸ್ ಕೂಡ ಹೆಲ್ಪ್ ಮಾಡತ್ತಾನ ಪಾಪ. ನಾನು ಏನು ಮಾಡತ್ತೇನೆ, ನಾನು ಹಿಂದಿಂದ ಓಡಾಡಕತ್ತಿದ್ದ ಅವ್ನು ಹಿಂದಿಂದ. ಯಾಕಂದ್ರೆ ನನಗೊಬ್ಬಕ್ಕಿಗೆ ಕಷ್ಟ ಆಗ್ತೈತೆ ಅನ್ನೋದು ಅವನಿಗೆ ಗೊತ್ತು. ಹಾಗಾಗಿ ಏನಾದರೂ ತೊಗೊಂಡು ಬಾ ಇದನ್ನು ಮಾಡು ಅಂದರೆ ಪಾಪ ಎಲ್ಲನೂ ಮಾಡೋಕೆ ರೆಡಿ ಆಗೇ ಬಿಟ್ಟಿದ್ದ. ಮತ್ತು ನಾನು ಸ್ನಾನ ಮಾಡಿದ್ನಿ ಬೆಳಗ್ಗೆ, ಅವನು ಬೇಗ ನನ್ನ ಜೊತೆನೇ ಸ್ನಾನ ಮಾಡಿ ಈಗ ಹೆಲ್ಪ್ ಮಾಡತ್ತಾನು. ನಮ್ಮ ಚಿಂಟು ಅಂತೂ ಅವ್ನು ಲೋಕದಾಗದಾನ, ಇನ್ನೂ ಅವನು ಸ್ನಾನನೂ ಮಾಡಿರಲಿಲ್ಲ. ನಮ್ಮದು ನಾವು ಪೂಜೆ ಮುಗಿಸ್ಕೊಂಡು ಬಿಡೋಣ ಅಂದ್ಕೊಂಡು ನಾನು ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ನಿ. ಆಮೇಲೆ ಹಸ್ತಪಾದ ನೋಡ್ರಿ ಈ ರೀತಿ ಬಂದದ್ದು ಫೈನಲ್ ಲುಕ್ಕು. ಇನ್ನೂ ಕೆಲವೊಂದು ಏನು ಹಿಂದ್ಗಡೆ ಬಾಳೆ ಎಲೆದು ಬ್ಯಾಕ್ ಸೈಡ್ದೊಂದು ಬ್ಯಾಕ್ ಡ್ರಾಪ್ ಅಂತ ಏನು ತೊಗೊಂಡಿದ್ನಲ್ಲ, ಅದು ಸರಿಯಾಗಿ ಕೂತ್ಕೊಳ್ಳಿಲ್ಲ. ಹಾಗಾಗಿ ಅದೊಂದು ಹಾಕೋಕ್ಕಾಗಲಿಲ್ಲ ನನಗೆ ಹಿಂದ್ಗಡೆ ಸೈಡು. ಯಾಕಂದರೆ ಹಿಂದಿನ ಸೈಡು ನಮ್ಮದು POP ಇರೋದ್ರಿಂದ ಅಲ್ಲಿ ಸರಿಯಾಗಿ ಕೂತ್ಕೊಳ್ಳಿಲ್ಲ. ಎಷ್ಟು ನಾನು ನಮ್ಮ ಮನೆಯವ್ರಿಗೆ ಹೇಳಿ ಎಲ್ಲ ಟ್ರೈ ಮಾಡಿದ್ವಿ, ಆದರೆ ಅದು ಸರಿಯಾಗಿ ಬರೋದಿಲ್ಲ ಅಂದ್ಕೊಂಡು ಬಿಟ್ಬಿಟ್ವಿ. ಹಂಗೆ ಬಾಳೆಗೊನೆಯೂ ಅಷ್ಟೇ ಯಾವಾಗಲೂ ಟೇಬಲ್ ಹಿಂದ್ಗಡೆ ಇಡ್ತಿದ್ದೆ ನಾನು ಹೈಟ್ಗೆ. ಆದರೂ ಶ್ರೇಯಸ್ ಇಡ್ತಾನೆ ಅನ್ನತ್ತಿದ್ದ, ನಾನು ಜಸ್ಟ್ ಈಗ ಇಟ್ಟಿರ್ತೇನೆ. ಆಮೇಲೆ ಎಲ್ಲ ಪೂಜೆ ಮಾಡ್ತೇವೆ, ಲಕ್ಷ್ಮೀದೆಲ್ಲ ಉಡಿನೂ ತುಂಬ್ತೇವೆ. ಆದ್ರೆ ಕೆಲವೊಮ್ಮೆ ಮರ್ತೇ ಬಿಟ್ಟಿರ್ತೇವೆ ನಾವು ಮನೆಯಾಗಿರೋ ಗಂಗವನ್ನು, ಅಂದರೆ ಗಂಗೆನ ಬಿಟ್ಬಿಟ್ಟಿರ್ತೇವೆ. ಈಗ ನೋಡಿರಿ ಈ ರೀತಿ ನಾನು ಉಡಿ ತುಂಬಿದ್ದೀನಿ ಗಂಗೆಗೂ. ಹಾಗೆ ತ್ರಿಷಾ ಬಂದಿದ್ಲು, ನನ್ನ ಫ್ರೆಂಡ್ ಮಗಳು. ಮತ್ತು ನನಗೂ ಭಾಳ ಕ್ಲೋಸ್ ಫ್ರೆಂಡ್ ಥರನೇ ಹೆಚ್ಚು ಕಮ್ಮಿ. ಇಬ್ಬರು ಕೂಡಿ ಪೂಜೆ ಮಾಡತ್ತಿದ್ವಿ. ಜೋಳದ ವಡೆ ಮಾಡಿದ್ದೀನಿ. ಆಲ್ರೆಡಿ ಲೇಟ್ ಆಯಿತು ಪೂಜೆ ಮುಗಿಯೋಷ್ಟೊತ್ತಿಗೆ. ರಾತ್ರಿನ ನಾನು ಹಿಟ್ಟನ್ನ ನಾದಿಟ್ಟಿದ್ದೆ. ಅದು ಅಷ್ಟೇ ಸ್ವಲ್ಪ ಕೆಲಸ ಅನಿಸ್ತಿದ್ದು. ಆದರೆ ಬೆಳಗ್ಗೆ ಮಾಡೋದಂತೂ ದೊಡ್ಡ ಈಸಿ. ನಾನು ಇದಕ್ಕೇನು ಚಟ್ನಿ ಮಾಡತ್ತಿಲ್ಲ, ಜಸ್ಟ್ ಮೊಸರು ಹಚ್ಕೊಂಡು ತಿನ್ನತ್ತೀವಿ. ಎಲ್ಲ ಇದ್ರೊಳಗೆ ಮಸಾಲೆ ಇರ್ತೈತಲ್ಲ, ಹಾಗಾಗಿ ಬೇಗ ನಾಷ್ಟ ಮಾಡ್ಬೇಕು ನೋಡಿ. ಕೆಟ್ಟ ಹಸು ಆಗೈತಿ. ನಿನ್ನೆ ನಾನು ಮಧ್ಯಾಹ್ನ ಒಂಚೂರು ಊಟ ಮಾಡಿದ್ದೆ, ಅನ್ನ ಮೊಸರು ಬಿಟ್ರೆ. ನೈಟ್ ಹಸು ಆದ್ರೂ ಕೆಲಸ ಅನ್ಕೊಂತ ಅದ್ರೊಳಗೆ ಏನು ನಾ ಊಟನೇ ಮಾಡಿಲ್ಲ. ಈಗ ಆಲ್ರೆಡಿ ಮತ್ತು 11 ಬಂದೈತಿ. ನೈವೇದ್ಯಕ್ಕೆ ವಡೆ ಇಟ್ಟು ಇನ್ನು ನಾಷ್ಟ ಮಾಡ್ಬೇಕೆಲ್ಲರೂ. ನಮ್ಮ ಫ್ರೆಂಡ್ ಬಂದಾಳೀಗ, ಬೆಸ್ಟ್ ಫ್ರೆಂಡು ತ್ರಿಷಾ. ಕರೆದಿದ್ದೆ ತ್ರಿಷಾನ ನಾಷ್ಟ ಮಾಡಕ್ಕೆ ಬಾ ಅಂಥೇಳಿ. ನಮ್ಮ ಸ್ಪೆಷಲ್ ಗೆಸ್ಟ್ ಇವತ್ತು ತ್ರಿಷಾ ಅಲ್ವಾ ತ್ರಿಷಾ? ಹೆಂಗೆ ಬರ್ತಾವ ಗೊತ್ತಿಲ್ಲ, ಭಾಳ ದಿವಸ ಆದ್ಮೇಲೆ ಮಾಡೇನಿ. ಮಾಡ್ತಾರಾ?
ಅವ್ರು ಬನ್ಸ್ ಮಾಡ್ತಾರೆ. ಮಂಗಳೂರು ಬನ್ಸ್. ಬಾಳೆ ಮೇಲೆ. ಚೆನ್ನಾಗಿರುತ್ತಾ? ಹಾಂ, ಸ್ವೀಟ್ ಆಗಿರುತ್ತೆ ಅನ್ಸುತ್ತೆ. ಹಾಂ, ಸ್ವೀಟ್ ಅದಕ್ಕೆ ಖಾರ ಚಟ್ನಿ ಮಾಡ್ತಾರೆ. ಎಲ್ಲರೂ ಮಾಡ್ತಾರ? ಹಾಂ, ಇದನ್ನು ಫ್ರೈ ಮಾಡಿ ಅಷ್ಟು ಮಾಡ್ತಾ. ಅಣ್ಣನ ಕಾಲೇಜ್ ಯಾವತ್ತು ಶುರು? ಅಣ್ಣನ ಕಾಲೇಜು ಇನ್ನೊಂದು ತಿಂಗಳು ಆಗ್ಬೋದು ಅಲ್ವಾ ಅಣ್ಣ? ಅಣ್ಣಗೆ ಎಷ್ಟು ದಿವಸ? ಅಣ್ಣಗೆ ಎಷ್ಟು ದಿವಸ? ನಿಮ್ಮ ತಿಶಿಗೆ ಇದೆಯಾ ನನಗೆ 16 14. 10th 14 ಇರುತ್ತೆ ತಂಗೆ ಇವಾಗ. ನಂಗೆ ಗೊತ್ತೇ ಕೇಳಲ್ಲ. 15 ಇದ್ದಾಳೇನೋ. 15. 15. 10th ಮುಗಿಯೋಷ್ಟೊತ್ತಿಗೆ 16 ಹೋಗ್ತಾಳೆ. ನೋಡಿ, ಬಿಸಿ ಬಿಸಿ ವಡೆ ರೆಡಿ ಆಗತ್ತವು. ಫಸ್ಟ್ ಒಂದೆರಡು ನೈವೇದ್ಯಕ್ಕೆ ಇಟ್ಬಿಡ್ತೀನಿ, ಆಮೇಲೆ ನಾವು ನಾಷ್ಟ ಮಾಡ್ತೀವಿ. ತ್ರಿಷಾ ಮತ್ತು ಚಿಂಟುನ್ ನಾಷ್ಟ ನಡೆದೈತಿ. ಸಾಸ್ ಬೇಕಂತ ಇಬ್ರಿಗೂ. ಮೊಸರು ಜೊತೆ ಅದು ಕಾಂಬಿನೇಷನ್ನು, ಸಾಸ್ ಜೊತೆ ತಿನ್ನತ್ತಾರೆ ಇಬ್ಬರು. ಚಲೋಗಿದೆ. ಟೇಸ್ಟ್ ಹೆಂಗಾಗಿದೆ? ಚೆನ್ನಾಗಿದೆ. ನಿಮ್ಮ ಅಜ್ಜಿ ಮಾಡೋ ಥರ ಆಗಿದೆಯಾ? ತಿನ್ನು ಬೇಗ ಬೇಗ. ನಮ್ಮ ಚಿಂಟುಂದು ಹಬ್ಬದ ಡ್ರೆಸ್ ಇವತ್ತು ರೊನಾಲ್ಡೋ ಡ್ರೆಸ್. ಹೌದಲ್ಲ ಚಿಂಟು? ಅವ್ನ ಫೇವ್ರೇಟ್ ಡ್ರೆಸ್ ಹಾಕ್ಕೊಂಡಾನು. ಶ್ರೇಯಸ್ ಕೂಡ ಇಲ್ಲಿ ಹೆಲ್ಪ್ ಮಾಡ್ತಿದ್ದಾನೆ. ಬೆಳಗ್ಗೆಯಿಂದ ನೆನ್ನೆಯಿಂದ ಹೆಲ್ಪ್ ಮಾಡ್ತಾನೆ ಇದ್ದಾನೆ. ಓಪಿ ಇಂಡೋನೇಷಿಯನ್ ಕಿಡ್ ಯಾರೋ ಮಾಡಬಾರ್ದು. ಫೈನಲಿ ವಡೆ ರೆಡಿ. ಎಲ್ಲರೂ ತಿಂದರು. ನಾನು ಮತ್ತು ನಮ್ಮ ಮನೆಯವ್ರು ಅಷ್ಟೇ ತಿನ್ನಬೇಕು. ಒಂದು ತಿಂದು ನೋಡೀನಿ, ಅಗದಿ ಮಸ್ತಾಗಿದ್ದಾವೆ ನೋಡ್ರಿ. ವಿಷಯ ತೊಗೊಳ್ಳಿಗ ಕ್ಯಾಮ್ರಾ ನಿಜವಾಗ್ಲೂ ಭಾರಿ ಆಗಿದಾವೆ. ಮತ್ತು ಹಿಟ್ಟು ಕರೆಕ್ಟಾಗಿರುತ್ತೆ. ಈಗ ನಮ್ಮ ಮನೆಯವ್ರು ತಿಂದು ನಮ್ಮ ಮನೆಯವ್ರು ಮತ್ತು ನಾನು ತಿಂದ್ರೂ ಒಂದು 3 ಉಳಿಬೋದು ಅಷ್ಟೇ. ಕರೆಕ್ಟಾಯಿತು. ಇನ್ನು ಇಷ್ಟು ತಿಂದು ಇನ್ನು ಊಟ ಏನು ಮಾಡ್ತೇವೋ ಏನೋ ಅಂತ ಅನ್ಸತ್ತೆ ನನಗೆ. ಗ್ಯಾಪ್ ಭಾಳ ಕಡಿಮೆ. ಈಗ 12 ಗಂಟೆ ಆಯ್ತಲ್ರಿ ಆಲ್ಮೋಸ್ಟು. ಇನ್ನು ಹೋಳ್ಗೆ ಹಬ್ಬದ ಊಟ ಎಲ್ಲ ತಿನ್ನೋವಷ್ಟು ಹೊಟ್ಟೆ ಅಂತೂ ಖಾಲಿ ಇರೋದಿಲ್ಲ. ಒಟ್ಟಿನಲ್ಲಿ ಇನ್ನು ಅಡುಗೆನೂ ಶುರು ಮಾಡ್ಬೇಕು ನೋಡಿರಿ. ಮುಂಗ ಎಲ್ಲ ರಾತ್ರಿನ ನಾನು ರೆಡಿ ಮಾಡಿಟ್ಟೇನೆ. ಹೋಳಿಗೆ ಇಟ್ಟಷ್ಟು ರೆಡಿ ಮಾಡ್ಬೇಕೀಗ. ಟೈಮ್ ಭಾಳ ಕಡಿಮೆ ಐತಿ. ಕಿಚನ್ ಕೂಡ ಎಲ್ಲ ಹರಿವೈತಿ. ಕ್ಲೀನ್ ಮಾಡಬೇಕು. ಬಾರಮ್ಮ ಅಂಡಿ ಸ್ಟಾಪಲ್ಲ ಮಾಡೇ ಹಂಗೆ ಮೀಶೋದಿಂದ ನಾನು ಡೆಕೋರೇಟಿವ್ ಐಟಮ್ಸ್ ತರಿಸಿದ್ನಲ್ಲ, ಅವನ್ನ ನಾನು ಎಲ್ಲಿ ಹಾಕಬೇಕಪ್ಪ ಅನ್ನೋ ಕನ್ಫ್ಯೂಸ್ ಒಳಗಿದ್ನಿ. ಹಾಗಾಗಿ ಶ್ರೇಯಸ್ ನೋಡ್ರಿ ಇಲ್ಲೇ ಎಂಟ್ರೆನ್ಸ್ಗೆ ಹಾಕಿದಾನು. ನಮ್ಮ ಚಿಂಟು ಇಲ್ಲೇ ಕುಂತಾನೆ ನೋಡ್ರಿ. ಸ್ವಲ್ಪ ಲೈಟಾಗಿ ಹುಷಾರಿಲ್ಲ ಅವನಿಗೆ. ಆಮೇಲೆ ನೋಡಿರಿ ಈ ಥರ ಎಲ್ಲ ಡೆಕೋರೇಷನ್. ಅದು ಮಾತ್ರ ಶಾರ್ಟ್ ಐತೆ. ಅದು ನಾನು ಮಾಡಿದ್ದು ಮನ್ಯಾಗನ ಉಲನ್ದು. ಆ ಥರ ಚಂದ ಅನಿಸುತ್ತೆ ಹಬ್ಬದ ಕಳೆ ಅಂಥೇಳಿ ಇದನ್ನು ನಾನು ಮೀಶೋಗೆ ತರಿಸಿದ್ದು. ನಿಮ್ಗೆ ಆಲ್ರೆಡಿ ಹೇಳೇನಿ. ಹಂಗೆ ಸ್ವಲ್ಪ ಟೈಮ್ ಇತ್ತಲ್ರಿ, ಹಾಗಾಗಿ ಈಗ ಪಾರ್ಕಿಂಗ್ ಏರಿಯಾ ಒಳಗೆ ಸ್ವಲ್ಪ ಚಂದ ಅನಿಸ್ಲಿ, ಒಂದು ಕಳೆ ಇರಲಿ ಅಂದ್ಕೊಂಡು ರಂಗೋಲಿ ಹಾಕತ್ತಿದ್ನಿ ಎಲ್ಲ ಕಡೆ. ಗಾಡಿ ಎಲ್ಲ ಹೊರಗೆ ತೆಗೆದಿಟ್ಟು ಈ ಜಾಗ ಎಲ್ಲ ರಂಗೋಲಿ ಹಾಕತ್ತೇನೆ. ಮತ್ತು ಕಲರ್ ರಂಗೋಲಿ ಕೂಡ ಹಾಕಬೇಕು ಅಂತ ಅಂದ್ಕೊಂಡೇನಿ. ಹಂಗೆ ನೋಡ್ರಿ, ಈಗ ಊಟಕ್ಕೆ ಹೋಳ್ಗೆ ಹೂರ್ಣ ನಾನು ನಿನ್ನೆ ಬಿಟ್ಟಿದ್ದೆ. ಆಮೇಲೆ ಇಲ್ಲಿ ನುಗ್ಗೆಕಾಯಿ ಸಾಂಬಾರು, ಮತ್ತು ಇಲ್ಲಿ ಅನ್ನ ಮಾಡಿಟ್ಟೇನೆ, ಮತ್ತು ಇಲ್ಲಿ ಕೋಸಂಬರಿ. ಮತ್ತು ನಾಷ್ಟಾನು ಲೇಟಾಗಿ ಆಗಿತ್ತಲ್ಲ, ಹಾಗಾಗಿ ಏನೂ ಎಕ್ಸ್ಟ್ರಾ ನಾನು ಮಾಡೋಕ್ಕಾಗಲಿಲ್ಲ. ಯಾರಿಗೂ ಅಷ್ಟೇನು ಹಸು ಇರಲಿಲ್ಲ. ಮತ್ತು ಎಷ್ಟು ಬೇಕಲ್ಲ ನೈವೇದ್ಯಕ್ಕೆ ಅಷ್ಟು ಮಾಡಿದ್ದೇನೆ. ನೋಡಿ ಬಿಸಿ ಬಿಸಿ ಹೋಳಿಗೆ ಎಷ್ಟು ಚಂದ ಬರತ್ತ ಅಂತ ರೆಡಿ ಮಾಡಂತೇನೆ. ಇನ್ನು ಊಟ ಮಾಡಬೇಕು. ಎಲ್ಲರೂ ನೈವೇದ್ಯಕ್ಕೆ ಅಂಥೇಳಿ ಆಲ್ರೆಡಿ 2 ಮಾಡಿ ಕೊಟ್ಟೇನೆ. ಈಗ ಏನಿದ್ರು ಊಟ ಮಾಡ್ಬೇಕು. ನಮ್ಮ ಮನೆಯವರು ಆಲ್ರೆಡಿ ಊಟ ಮಾಡತ್ತಾರೆ. ಈಗ ತುಪ್ಪ ತಗೊಂಬ. ನಿಮಗೋಸ್ಕರ ಜಾಸ್ತಿ ಇಷ್ಟ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಈಗ ನೋಡಿರಿ ಟೈಮು 6:45 ಅಂದರೆ 6:45. ಈಗ ವ್ಲಾಗ್ನ ಕಂಟಿನ್ಯೂ ಮಾಡತ್ತೇನೆ. ನೋಡ್ರಿ, ಈಗ ನಮ್ಮ ಪೂಜೆ ಆಲ್ರೆಡಿ ನಾನು ಬೆಳಿಗ್ಗೆ ತೋರಿಸಿದ್ನಿ. ಸ್ವಲ್ಪ ಚೇಂಜಸ್ ಆಗೈತಿ.
ನಮ್ಮ ಮನೆಯವ್ರು ಇಲ್ಲೆಲ್ಲ ನೋಟನ್ನ ಜೋಡಿಸಿಟ್ಟಿದ್ದಾರೆ. ಮತ್ತು ನೋಡಿರಿ ಈ ಥರ ಐತಿ. ನೆಕ್ಸ್ಟು ಇಲ್ಲಿ ಕುಂಕುಮ ಕೊಡೋಕೆ ಈಗ ಆಲ್ರೆಡಿ ಭಾಳ ಜನ ಬಂದು ಹೋದರು. ಬಾಳೆಹಣ್ಣೆಲ್ಲ ಸ್ವಲ್ಪ ಎಕ್ಸ್ಟ್ರಾ ತರಿಸಿಟ್ಕೊಂಡೇನಿ. ಮತ್ತು ಆಲ್ರೆಡಿ ನಾನು ಶಾಪಿಂಗ್ ವ್ಲಾಗ್ ಒಳಗೆ ತೋರಿಸಿದ್ನಿ, ನೆನ್ನೆ ವ್ಲಾಗ್ ಒಳಗೆ ಎಲ್ಲ ಗಿಫ್ಟ್ಗೆ ಅಂತ ತಂದೇನಿ. ಮತ್ತು ಅರಿಶಿನ ಕುಂಕುಮ ಪ್ರಸಾದಕ್ಕೆ ನಾವೆಲ್ಲ ಊರ ಕಡೆ ಊರ ಕಡೆ ಪ್ರಸಾದಕ್ಕೆ ನಾವೆಲ್ಲ ಪುಟಾಣಿ ಸಕ್ಕರೆ ಕೊಡ್ತೀವಲ್ಲ ಅದೇ ಥರ. ಮತ್ತು ಉಡಿ ತುಂಬಾಕು ಅಷ್ಟೇ ನಾನು ವೀಳ್ಯದೆಲೆ, ಉತ್ತತ್ತಿ, ಒಣ ಕೊಬ್ಬರಿ, ಕಡಲೆಕಾಳು ಮತ್ತು ಅರಿಶಿನದ ಕೊಂಬೆಲ್ಲ ಇಟ್ಕೊಂಡೇನಿ. ಇಲ್ಲಿ ಎಲೆ ಅಡಿಕೆ, ಬಾಳೆಹಣ್ಣು ಈ ರೀತಿ ಕೊಡ್ತಾರೆ. ನಾನು 5 ಥರ ಮಾಡಿ ಕೊಡಾಕತ್ತೇನೆ. ಮತ್ತು ಬಳಿ ನೋಡಿರಿ ನಾನು ತೋರಿಸಿದ್ನಲ್ಲ ಶಾಪಿಂಗ್ ಒಳಗೆ 5 ಮಾಡಿ ಎಲ್ಲ ದಾರದೊಳಗೆ ಕಟ್ಟಿಟ್ಟೇನಿ. ಮತ್ತು ಅವಾಗ ಕನ್ಫ್ಯೂಸ್ ಆಗೋದು ಬೇಡ, ಓಡಾಡೋದು ಬೇಡ ಅಂದ್ಕೊಂಡು ಈಗ ಬರೋ ಟೈಮ್ ಆಯ್ತು. ಎಲ್ಲರೂ ಕರೆದೇನು ಕುಂಕುಮಕ್ಕೆ. ಸೊ ಪ್ರಿಪ್ರೇಷನ್ ನಡೆದತ್ತಿ. ನಮ್ಮ ಚಿಂಟು ಕೂಡ ಇಲ್ಲೇ ಕುಂತಾನೆ ನೋಡ್ರಿ. ಈಗ ನನ್ನ ಜೋಡಿ ಬರೋಕೆ ರೆಡಿಯಾಗಿ ಕುಂತಿದ್ದಾನು. ನಾನು ಇನ್ನೂ ಯಾರ ಮನೆಗೂ ಹೋಗಿಲ್ಲ, ಓಡಾಡೋದೈತಿ ಕೆಲಸ. ಯಾಕಂದ್ರೆ ನಾನು ಆ ಕಡೆ ಹೋದಾಗ ಅವ್ರು ಬರ್ತಾರೋ, ನಾನು ಯಾರ್ಯಾರು ಮನೆ ಕುಂಕುಮ ತೊಗೊಳಕ್ಕೆ ಹೋದ್ನಿ ಅಂದ್ರೆ ಅವ್ರು ಬಂದಿರ್ತಾರೆ. ಹಾಗಾಗಿ ಮುಗಿಸ್ಕೊಂಡು ಹೋಗೋಣ ಅಂತ ಪ್ರತಿ ವರ್ಷ 9-9:30 ಆಗಿಬಿಡ್ತೈತಿ. ಈ ವರ್ಷವೂ ನನಗನ್ಸೋ ಮಟ್ಟಿಗೆ ಬೇಗ ಆಗೋದಿಲ್ಲ ಅಂತ ಅಂದ್ಕೊಂಡೇನಿ. ಹಂಗೆ ನೈವೇದ್ಯಕ್ಕೆ ಹೋಳಿಗೆ ಮಾಡಿದ್ನಿ, ಕೋಸಂಬರಿ, ವಡಿ, ಅನ್ನ, ನುಗ್ಗೆಕಾಯಿ ಸಾಂಬಾರು ಇಷ್ಟ ಆಗೈತೆ ನೋಡ್ರಿ. ಆದರೂ ವರಮಹಾಲಕ್ಷ್ಮಿ ಹಬ್ಬ ಒಂಥರ ಖುಷಿನೇ ಬೇರೆ ಅಂತ ಹೇಳ್ಬೋದು. ಒಂಥರ ಈ ಡೆಕೋರೇಷನ್ ಮಾಡೋದ ಒಂಥರ ಅದ್ರೊಳಗೆ ಖುಷಿ ಅನ್ನಿಸ್ತೈತೆ ಭಾಳ. ಹಂಗೆ ಈಗ ಸಂಜೆ ಮತ್ತೆ ಎಲ್ಲ ಉದ್ದಿನ ಕಡ್ಡಿ ಬೆಳಗ್ಗೆ ದೇವ್ರಿಗೆ ಎಲ್ಲ ಪೂಜೆ ಮಾಡಿ, ಮತ್ತು ಈಗ ಎಲ್ಲರೂ ಕುಂಕುಮಕ್ಕೆ ಬರ್ತಾರಲ್ಲ, ಎಲ್ಲರೂ ಬರೋಕ್ಕಿಂತ ಮುಂಚೆ ಫುಲ್ ಎಲ್ಲ ಪೂಜೆ ಮತ್ತು ಉಡಿ ಸಾಮಾನು ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂದ್ಕೊಂಡು ಮುಗಿಸ್ಕೊಳತ್ತಿದ್ನಿ. ಮತ್ತು ನಾವು ಯಾವುದೇ ಪೂಜೆ ಮಾಡಿದರೂ ಮೊದಲು ಮನೆ ದೇವ್ರ ಪೂಜೆ ಆಗಬೇಕು. ಆಮೇಲೆ ನಾವು ಯಾವ ಪೂಜೆ ಮಾಡ್ತೇವಲ್ಲ, ಲಕ್ಷ್ಮೀ ಪೂಜೆನೇ ಆಗಲಿ ಬೇರೆ ಪೂಜೆನೇ ಮಾಡಿದರೆ ಅದು ದೇವ್ರಿಗೆ ಸಲ್ತತೆ ಅಂತ ಹೇಳ್ತಾರೆ. ಹಾಗಾಗಿ ಬೆಳಗ್ಗೆನೇ ಮನೆ ದೇವ್ರ ಪೂಜೆ ಮತ್ತು ಮನೆ ದೇವ್ರಿಗೂ ಎಡೆ ನೈವೇದ್ಯ ಕಾಯಿ ಹೊಡೆಯೋದು ಎಲ್ಲ ಮುಗಿಸ್ಕೊಂಡು ನಮ್ಮ ಲಕ್ಷ್ಮೀ ಪೂಜೆನೂ ಮುಗಿಸ್ಕೊಂಡೇನು ನೋಡ್ರಿ. ಎಲ್ರಿಗೂ ಅಷ್ಟೇ ಮಾತಾಡ್ಸೋದು. ಆಮೇಲೆ ಕೆಲವ್ರಿಗೆ ಅನ್ಸುತ್ತೆ ಗೊತ್ತಿಲ್ಲ ಈ ಹುಡುಗ ಏನಪ್ಪ ಮಾತಾಡ್ಸಲ್ಲ ಅನ್ನೋ ಥರ ಅನ್ಸುತ್ತಲ್ವಾ, ಅದಕ್ಕೆ ಮಾತಾಡಬೇಕು ಅಂತ ಹೇಳ್ತಾ ಇರ್ತೀನಿ. ಅದನ್ನು ತೊಗೊಂಡಿದ್ದ ಅವಾಗ ದುಡ್ಡು ಕೂಡಿಸಿ ಯೂಟ್ಯೂಬಿಂದಲ್ಲಿ ತೊಗೊಂಡಿದ್ದೆ. ಡಬಲ್ ಆಗಿದೆ ಬೆಳೆದು. ಅವಾಗೇನು ಅನಿಸ್ತು ಇಷ್ಟೊಂದು ದುಡ್ಡು ಕೊಟ್ಟು ತೊಗೋಬೇಕಾಗಿತ್ತಾ ಅಂತ ಅನಿಸ್ತು. ಈ ಬಂದ್ಬಿಟ್ಟಿದ್ದೀನಿ ನಾನು, ಈ ಕಡೆ ಪದ್ಧತಿಗೆ ಬಂದ್ಬಿಟ್ಟಿದ್ದೀನಿ. ಹೌದು, ಅವರು ಹಚ್ಚೋದಲ್ವಾ? ಎಲ್ಲಿಗೂ ಇಟ್ಟಿರ್ತಾರೆ, ಬಟ್ಟಿಗೆ ಹಚ್ತಾರೆ. ತಗೊಳಮ್ಮ, ನಾವೆಲ್ಲ ಹಚ್ಚಲ್ಲ. ಈಗೆಲ್ಲ ಮಾಡರ್ನ್ ಹುಡುಗಿಗೆಲ್ಲ ಆ ಕಡೆ ಹಚ್ಚಲ್ಲ. ಪಾಪ ಅವ್ರಿಗೆ ಬೇಜಾರಾಗ್ಬಾರ್ದು. ಏನಿಲ್ಲ, ಮನ್ಸಲ್ಲಿ ಬೈಕೊಂಡ್ಬಿಟ್ಟು ಬಂದಿಲ್ಲ. ಕೆಲವ್ರು ಹೆಂಗೆ ಅಂದ್ರೆ ಹಚ್ಕೊಳಕ್ ಇಷ್ಟಪಡಲ್ಲ. ಡ್ರೆಸ್ ಜಾಸ್ತಿ ಇತ್ತು, ಕಮ್ಮಿ ಇತ್ತು, 2 ಥರ ತಂದೆ. ನಾನು ಇಷ್ಟಪಟ್ಟು ತಂದಿದ್ದೆ ಇದು. ಹೋಗು, ರೆಡಿ ಆಗ ಹೋಗು. ನಿಂಗೆ ಯಾವ ಡ್ರೆಸ್ ಇಷ್ಟ? ಬಿಟ್ಟು ಹೋಗಲ್ಲ ಹೋಗು, ನೀನ್ ರೆಡಿ ಆಗಿ ಬಂದ್ಮೇಲೆ ಹೋಗ್ತೀವಿ, ಪ್ರಾಮಿಸ್. ಹೋಗು ಬೇಗ. ನಿಂಗೆ ಯಾವ ಡ್ರೆಸ್ ಇಷ್ಟ ಅದನ್ನ ನೀನೇ ಹಾಕೋ. ಆಂಟಿ ಏನಮ್ಮ ಹೋದ ರೆಡಿ ಆಗಿ ಬರಕ್ಕೆ. ನಾವ್ ಕೊಡ್ತೀವಿ, ಕಳಿಸಿ ಸಾಕು. ಹೌದಾ? ನಾನು ಅವ್ರಿಗೆ ಹೇಳಿದೀನಿ ಸ್ಯಾಟರ್ಡೆ ಸಂಡೇ ಬಂದ್ರೆ ನಮ್ಮ ಮನೇಲಿ ಇರು ಅಂತ ಹೇಳಿದೀನಿ ತ್ರಿಷಾಗೆ. ಇಲ್ಲ ಆಂಟಿ ನಾನು ಸಂಜೆವರೆಗೂ ಇರ್ತೀನಿ. ಆಮೇಲೆ ದೊಡ್ಡ ಸೈಜ್ ತಗೊಂಡ್ಬಿಟ್ಟ, ಎಲ್ರಿಗೂ ಆಗುತ್ತೆ ಅಂತ.
ಅಯ್ಯೋ ಅವಳ ಲಂಗ ಬ್ಲೌಸ್ ಹಾಕೊಳಕ್ಕೆ ಎಷ್ಟು ಅಳ್ತಾಳೆ ಅಂದ್ರೆ ನೀವು ಸೂಪರ್ ಆಗಿದೆ ಅಂತ ಹೇಳ್ತೀರಾ, ಅದರಿಂದ ನಾನು ಎಷ್ಟು ಕಿಚ್ಚಾಡ್ತಿರ್ತೀನಿ ಗೊತ್ತಾ ಅವಳ ಹತ್ರ. ಸೌಮ್ಯ ಕೊಡ್ಲಾ? ರೆಡಿ ರೆಡಿ ಲೋ ಲೋ ಕಾತ್ವೆ ಏಯ್ ನೀನೇನು ಮೇಲೆ ಹೋಗ್ತಾ ಇದ್ಯಾ? ಚೆನ್ನಾಗಿ ನಾನು ಹೇಳ್ದೆ ಬಾಮ್ಮ ಕೆಳಗಡೆ ಬನ್ನಿ ಅಮ್ಮ ಎಲ್ಲರೂ ಆಯ್ತಾ ಎಲ್ಲ ಕಡೆ ಈ ಏರಿಯಲ್ಲಿ ಎಷ್ಟೊಂದ್ ಜನ ಎಲ್ಲಾರು ಕೂರಿಸ್ತಾರೆ, ಆಲ್ಮೋಸ್ಟ್ ಹೋಗುತ್ತೆ. ನನಗೆ ಜಾಸ್ತಿ ಜನ ಗೊತ್ತಿಲ್ಲ, ಸೌಮ್ಯಗೆ ಇಡೀ ಏರಿಯಾ ಪರಿಚಯ ಇದಾರೆ. ನಮ್ಗೆ ಗೊತ್ತಾಗಲ್ಲ. ನಾವು ಸೌಮ್ಯನಿಂದ ಎಲ್ಲರೂ ಬನ್ನಿ ಬನ್ನಿ ಅಂತಾರೆ, ಹೂ ಅನ್ಬೇಕಷ್ಟೇ. ನಾನು ಮೆತ್ಕೊಂಡ್ರು ಮನೆಯವ್ರ ಜೊತೆ ಬಿಸ್ನೆಸ್ ಅವ್ರು ಇವರೆಲ್ಲ ಜೊತೆ ಮದ್ವೆ ಸೂಪರ್ ಮಾಡ್ಬಿಟ್ರೆ ಎಕ್ಸ್ಪ್ರೆಷನ್ ಏನು ಏನ್ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ನಿಜ ಮಿಸ್ ಮಾಡ್ಕೊಂಡೆ ಕಡೆ ಇನ್ನೊಂದು ಪಾರ್ಟಿ ಮಾಡಿ ಇವರು ಮಿಸ್ ಆಯ್ತು ಕಡೆ ಹೋಗಿದ್ರಂತೆ, ಹುಷಾರಿರ್ಲಿಲ್ಲಂತೆ, ಹಾಗಾಗಿ ಮಿಸ್ ಆಯ್ತು. 3 ವರ್ಷ ಇಲ್ಲ. ಇದು 4-5D ಅಂತ ನನ್ ಡಿ ಫಾರ್ ಡಾಗ್ ಆರ್ 3D ಇದ್ಯಾರು ಸೌಂಡ್ ಇಂದ ಬಂದವರಲ್ಲ? ಲಾಸ್ಟ್ ಹೋಗ್ತೆ ಫಸ್ಟ್ ಹೋಗ್ತೀನಿ ಇನ್ನೊಂದು ವಿಷಯ ಫಾರ್ಮರ್ ಮನೆಯಲ್ಲಿ ನೋಡಿ ಎಷ್ಟು ಕರೆಕ್ಟ್ ಆಗಿ ಎಲ್ಲರೂ ಒಂದೇ ಟೈಮ್ಗೆ ಬಂದ್ಬಿಟ್ಟಿದ್ರು. ನೋಡಿ ತುಂಬಾ ಲಕ್ಕಿ ನೀವು. ಶುಭ ಸಂಕೇತ ಇದು, ಶುಭ ಸಂಕೇತ. ನೋಡ್ಕೊಂಬಿಡಿ ಅದೇ ಹೇಳಿದ್ದು. ನಿಜವಾಗ್ಲೂ ಖುಷಿ ಆಯ್ತು. ಐಶ್ವರ್ಯ ಆರೋಗ್ಯ ಎಲ್ಲ ಕೊಡಿ ಅಷ್ಟೇ, ಅದೇ ಮೇನ್. ಅದೇ ಕೇಳೋದು ಎಲ್ಲರಿಗೂ. ಬಾರೋ ಮೈ ಗುಡ್ನೆಸ್ ಕಾರ್ತಿಕ್ ಚೆಕ್ಕಿ ಮಾಡ್ತೀನಿ ನಿಂಗೆ ಇವಾಗ. ಚಿಂತರ ಆಡ್ತಾನೆ ಮೇಲೆಲ್ಲ ಹೋಗ್ಬೇಡಿ ಕಣ್ರೋ, ಮೇಲೆ ಹೋಗ್ಬೇಡಿ. ನೋಡು ಕೇಳ್ತಾನೆ ಇಲ್ಲ, ಮೇಲೆ ಹೋಗ್ತಾರೆ ನೋಡಿ ಆಟ ಆಡ್ತಾ ಇದ್ದಾರೆ. ಅಮ್ಮ ಎಲ್ಲರೂ ಮೇಲೆ ಹೋಗ್ತಾ ಇದ್ದಾರೆ. ಬರ್ತಾರೆ ಬಿಡಿ, ಕತ್ಲಿದ್ದಾರೆ ಫ್ರೆಂಡ್ಸ್
ಸೌಮ್ಯ ಯಾಕೆ ಕೊಡ್ಲೇ ಇಲ್ಲ ಹರಿನಂದನ ಇವನು 3C ಈಗ ಅವರ ಅಮ್ಮ ಮತ್ತೆ ಪ್ರೆಗ್ನೆಂಟ್. ಯಾರಮ್ಮ? ಇವ್ರ ಫ್ರೆಂಡ್ ಪಾಪ ಬರುತ್ತಂತೆ. ಹರಿನಂದನ್. ಇವಳು ತಿಂತಾಳಲ್ಲ. ಅಯ್ಯೋ ನೀನ್ ನೋಡ್ದೆ ಅಲ್ವೇನೋ ಹರಿನಂದನ್ ಅವನೇ. ಇನ್ನು ಎರಡು ಇಲ್ಲಿದೆ ಹಾಕಿಟ್ಬಿಡ್ಲಾ? ಇನ್ನ ಬರೋರಿದ್ದಾರಲ್ಲ. ಹಂಗೆ ಇನ್ನೂ ನಾನು ಕೂಡ ಕುಂಕುಮ ತೊಗೊಳಕ್ಕೆ ಹೋಗೇ ಇಲ್ಲ ನೋಡ್ರಿ. ಈಗ ಎಷ್ಟು 8:30 ಆಗಿತ್ತು. ಇನ್ನು ನಾ ಹೋದ್ರೆ ಇನ್ನು ವಾಪಸ್ ಯಾವಾಗ ಬರ್ತೇನೋ ಅಂತ ಯೋಚನೆ ಮಾಡತ್ತಿದ್ನಿ. ಪ್ರತಿ ವರ್ಷ ಎಲ್ರಿಗೂ ಕುಂಕುಮ ಕೊಟ್ಟು ನಾನು ವಾಪಸ್ ಮನೆಗೆ ಬರೋ ಅಷ್ಟೊತ್ತಿಗೆ 10:30 ಆಗಿಬಿಡ್ತೈತಿ. ಇವತ್ತು 5 ಗಂಟೆಯಿಂದ 6 ಗಂಟೆ ಎಲ್ರ ಮನೆಗೂ ಕುಂಕುಮ ತೊಗೊಂಡು ಆಮೇಲೆ ನಾನು ಮನೆಯಾಗಿರಬೇಕು ಅನ್ನೋಷ್ಟೊತ್ತಿಗೆ ಎಲ್ಲರೂ ಬರೋಕ್ಕೂ ಶುರು ಮಾಡಿದರು. ಇನ್ನೂ ನಾನು ಸ್ವಲ್ಪ ಕೆಲಸನೂ ಇತ್ತು. ಮತ್ತೆ ಪ್ರತಿ ವರ್ಷದ ಥರ ಲೇಟ್ ಆಗೇ ಬಿಡ್ತು. ಅದಕ್ಕೆ ಇನ್ನೊಂದು 2-3 ಜನ ಇರೋದ್ರಿಂದ ನಾನು ಶ್ರೇಯಸ್ಸಿಗೆ ಹೇಳಿದ್ನಿ, ಯಾರಾದರೂ ಬಂದರೆ ನೀನೇ ಅಂದರೆ ಒಂದು ಅದು ಪ್ಲೇಟ್ ಒಳಗೆಲ್ಲ ಜೋಡಿಸಿಟ್ಟಿದ್ನಿ, ಆ ಪ್ಲೇಟ್ ಅವ್ರ ಮುಂದೆ ಇಟ್ಬಿಡು, ಅವರೆಲ್ಲ ತೊಗೋತಾರೋ, ನಾನು ಕುಂಕುಮ ತೊಗೊಳಕ್ಕೆ ಹೋಗ್ತೇನೆ ಅಂತ ಹೇಳಿದ್ನಿ. ಯಾಕಂದರೆ ಇನ್ನು ಪಾಪ ಅವರು ಅಲ್ಲಿ ಇಲ್ಲಿ ಹೋಗೋರು ಇರ್ತಾರೋ, ಸುಮ್ಮನೆ ನಾವು ಬೇಗ ಹೋಗಿ ಬಂದುಬಿಡೋನು ಮತ್ತು ಲೇಟ್ ಆಗಿಬಿಡ್ತೈತೆ ಅಂದ್ಕೊಂಡು ಶ್ರೇಯಸ್ಸಿಗೆ ಹೇಳಿದ್ದು ನಾನು. ಮತ್ತು ಮನ್ಯಾಗ ಒಬ್ಬರು ಹೆಂಗಸರು ಇದ್ದರೆ ಏನೂ ತೊಂದರೆ ಇಲ್ಲ, ಅವ್ರು ಕೊಡ್ತಿರ್ತಾರೆ, ನಮ್ಮ ಪಾಡಿಗೆ ನಾವು ಅರಿಶಿನ ಕುಂಕುಮ ತೊಗೊಂಡು ಬಂದುಬಿಡ್ಬೋದು. ಹಂಗೆ ನೋಡ್ರಿ, ಇದು ನನ್ನ ಫ್ರೆಂಡ್ ಯಮುನಾ ಅಂತದಾರಲ್ಲ ಅವ್ರ ಮನೆ. ನಾನು ಮೊನ್ನೆ ಇಳ್ಕಲ್ ಸೀರೆ ತಂದು ಕೊಟ್ಟನಲ್ಲ, ಅದನ್ನೇ ಉಡ್ಸಿದಾರೆ ಅವರು. ಎಷ್ಟು ಚಂದ ಕಾಣಿಸತೈತಿ, ಹಸ್ರು ಹಸ್ರಾಗಿ ಲಕ್ಷ್ಮಿಗೆ ಭಾಳ ಕಳೆಯಾಗಿ ಕಾಣಿಸತ್ತಿತ್ತು ಸೀರೆ. ನಮ್ಮ ಕಡೆ ಹಿಂಗೆ ಇಲ್ಲಿ ಉಲ್ಟಾ, ಇಲ್ಲೆಲ್ಲ ಹೆಂಗೆ ಅಂದರೆ ನೀವೇ ತೊಗೊಂಡು ಅಂತ ಹಿಂಗೆ ಬಿಡ್ತಾರೆ. ನಮ್ಮ ಕಡೆ ಅದು ಮುತ್ತೈದೆಯರ ಇದಲ್ಲ ಸಿಂಬಲ್. ನೋಡಿ ನಮ್ಮ ಫ್ರೆಂಡ್ ಯಮುನಾ ಅವ್ರ ಮನೇಲಿ ಕುಂಕುಮ ತಗೊಳ್ಳೋದಲ್ಲಿ ಪೂಜೆ ಮಾಡಿದ್ದಾರೆ ನೋಡ್ರಿ. ನೀವು ಲಾಸ್ಟ್ ನಾನೇ ಲಾಸ್ಟು ನಾನೇ ಲಾಸ್ಟು. ಎಲ್ಲರೂ ಬಂದು ಹೋಗಿದ್ದಾರೆ. ಎಷ್ಟು 10 ಟೈಮು ನೋಡಿರಿ, ಲಾಸ್ಟ್ ನಾನೇ ಬಂದೆ ಇವತ್ತು. ಯಮುನಾ ಕುಂಕುಮ ಕೊಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಕೊಡಿ, ಲೇಟ್ ಕಮ್ಮರ್ ಇವತ್ತು. ಅಲ್ಲಿ ತಗೋ ನಾವೇ ತಗೋತೇನೆ. ಯಮುನಾ ಅವರ ಮನೆ ಲಕ್ಷ್ಮಿ ಹೇಗಿದ್ದಾಳೆ ನೋಡ್ರಿ. ಮೇಲ್ಗಡೆ ಡೆಕೋರೇಷನ್ನು. ಇದು ನಮ್ಮ ಕಡೆ ಇಳಕಲ್ ಸೀರೆ, ಯಮುನಾ ಇಷ್ಟಪಟ್ಟು ತೊಗೊಂಡಿರೋದು. ಹೆಂಗೆ ಅನಿಸ್ತು ಯಮುನಾ, ಇಷ್ಟ ಆಯ್ತಾ ಸೀರೆ? ತುಂಬ ಚೆನ್ನಾಗಿದೆ. ಬಂದವರೆಲ್ಲ ಹೇಳ್ತಾ ಇದ್ದಾರೆ. ನೋಡಿ ಲಕ್ಷ್ಮಿ ಹಾಗೆ ಹಸ್ರಾಗಿ ಎದ್ದು ಕಾಣಿಸ್ತಾ ಇದ್ದಾಳೆ, ಕಳಿಯಾಗಿ. ಯಮುನಾ ಇಷ್ಟಪಟ್ಟು ತೊಗೊಂಡಿರುವಂತಹ ಸೀರೆ ಗ್ರೀನ್ ಮತ್ತು ರೆಡ್ಡ ಮೆರೂನ, ಇದು ರೆಡ್ ಕಾಂಬಿನೇಷನ್ ಸೀರೆ. ನಿಜವಾಗ್ಲೂ ಅದು ನಾ ಉಟ್ಕೊಂಡಿರೋದು ನಾನು ತುಂಬ ಜನ ನೋಡಿದಾರಲ್ಲ, ಆವಾಗಲೂ ಅಂತಿದ್ರು ತುಂಬ ಜನ ಕಮೆಂಟ್ ಮಾಡಿ. ಹಾಂ, ಸೇಮ್ ಕಾಂಬಿನೇಷನ್ ಇದೆ, ಕಾಂಬಿನೇಷನ್ ಆದರೆ ವರ್ಕ್ ಇಲ್ಲ. ಇದು ವರ್ಕ್ ಇದೆ, ಸ್ವಲ್ಪ ಥ್ರೆಡ್ ವರ್ಕ್ ಇದೆ. ಓಕೆ, ಬಾಯ್ ಯಮುನಾ. ಬಾಯ್. ಹಾಗೆ ಸ್ನೇಹಿತರೆ, ಈಗ ಟೈಮು 10:40. ನಾನು ಈಗಲೇ ಕದಲ್ಸಾತೀನಿ. ಅದಕ್ಕಿಂತ ಮುಂಚೆ ಪೂಜೆ ಮಾಡಬೇಕು. ಅರಿಶಿನ ಕುಂಕುಮ ಹಚ್ಚಿ, ಹೂ ಏರಿಸಿ, ಊದಿನ ಕಡ್ಡಿ ಬೆಳಗಿ, ಮತ್ತು ನೈವೇದ್ಯ ಹಿಡಿದು, ಆಮೇಲೆ ಕೆಂಪಾರತಿ ಮಾಡಿ ದೃಷ್ಟಿ ತೆಗೆದು, ಆಮೇಲೆ ಕಳಸನ ಕದಲಿಸ್ಬೇಕು. ಅಂದರೆ ಸ್ವಲ್ಪ ಲೈಟಾಗಿ ಅಲ್ಲಾಡ್ಸ್ದಂಗೆ ಮಾಡಿದರೆ ನಾವು ಯಾವಾಗ ಬೇಕಾದರೂ ಪೂಜೆನ ತೆಗಿಬೋದು ಅನ್ನಂಗೆ. ನೈವೇದ್ಯಕ್ಕೆ ನಾನು ಬಾಳೆಹಣ್ಣು ಮತ್ತು ಸಕ್ಕರೆನ ಹಿಡಿಯತ್ತೇನೆ. ನನ್ನ ಫ್ರೆಂಡ್ ಹೇಳಿದ್ರು, ಇಷ್ಟು ಮಾಡಿಬಿಡ್ರಿ ಸಾಕಂತೇಳಿ ನೈವೇದ್ಯಕ್ಕೆ. 9:30 ಮೇಲೆ ಯಾವಾಗ ಬೇಕಾದರೂ ತೆಗಿಬೋದು ಅಂತ ಹೇಳಿದರು. ಮತ್ತು ನಾಳೆ ಹುಣ್ಣಿಮೆ ಇರೋದ್ರಿಂದ ಕೆಲವೊಬ್ಬರು ಭಾನುವಾರ ಅಂದರೆ ಐತಾರು ತೆಗಿಯತ್ತಿದ್ರು ಪೂಜೆನ. ನಾನು ಇವತ್ತೇ ಕಳಸ ಕದಲಿಸಿ ನಾಳೆ ಎಲ್ಲ ಪೂಜೆ ತೆಗೆದ್ರಾಯ್ತು ಅಂದ್ಕೊಂಡು ಇವತ್ತೇ ಎಲ್ಲ ಮುಗಿಸಾತೇನೆ ನೋಡ್ರಿ. ಈಗ ಕೆಂಪಾರತಿ ಮಾಡೇನಿ, ಅಂದ್ರೆ ನೀರಿಗೆ ಸ್ವಲ್ಪ ಕುಂಕುಮ ಸೇರಿಸಿ ದೃಷ್ಟಿ ತೆಗಿಬೇಕು ಲಕ್ಷ್ಮೀದು. ದೃಷ್ಟಿ ತೆಗೆದಾದ್ಮೇಲೆ
ಇನ್ನೇನಿಲ್ಲ, ಸ್ವಲ್ಪ ಕಾಯಿ ಅಥವಾ ಹೂವು, ಲಕ್ಷ್ಮಿ ಮೇಲಿರೋ ಹೂವನ್ನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದರೂ ಸಾಕು, ನಾವು ಪೂಜೆನ ಮುಗಿಸಿದೇವಿ ಅಂದಂಗೆ. ಇದನ್ನು ನಾನು ಕೂಡ ಇಲ್ಲಿ ಬಂದನ ಕಲ್ತ್ಕೊಂಡೆ, ನಂಗೆ ಗೊತ್ತಿರಲಿಲ್ಲ. ಗೊತ್ತಿರೋರ ಹತ್ರ ಕೇಳಿ ಕಲ್ತ್ಕೊಂಡೇನಿ. ಲಕ್ಷ್ಮೀನ ಮನಸ್ಸೊಳಗೆಲ್ಲ ಬೇಡ್ಕೊಂಡು ಇಷ್ಟು ಕಳಸನ ನಾನು ಕದಲ್ಸಿದ್ನಿ. ಅದಕ್ಕೂ ಕೂಡ ಮುಹೂರ್ತ ಚಲೋ ಇರಬೇಕಂತಾರೋ, ಇದು ಕೂಡ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಪೂಜೆ ಮಾಡ್ತಾ ಮಾಡ್ತಾ ಕಲ್ತ್ಕೊಂಡೇನಿ. ಆ ತಾಯಿ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು ಎಲ್ಲನೂ ಕೊಡಲಿ. ಈ ಬರೋ ವರ್ಷ ನಿಮ್ಮೆಲ್ಲರಿಗೂ ಸುಖದಾಯಕವಾಗಿರಲಿ ಅಂತ ಆಶಿಸ್ತೇನೆ. ಧನ್ಯವಾದ.